ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇದೇ ರೀತಿಯಾದಂಥ ಯೂಸ್ಫುಲ್ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಸಲ್ಲಿಸುವ ದಿನಾಂಕ ಮತ್ತು ಈ ಒಂದು ಪರೀಕ್ಷೆ ಯಾವ ತಾರೀಕಿಗೆ ನಡೀತಿದೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗಿದ್ದರೆ ಇಲ್ಲಿ ಆದರ್ಶ ವಿದ್ಯಾಲಯದಲ್ಲಿ 2026-27ನೇ ಶೈಕ್ಷಣಿಕ ವರ್ಷದ 6ನೇ ತರಗತಿ ಪ್ರವೇಶಕ್ಕೆ ಪರೀಕ್ಷೆಯ ಅರ್ಜಿಯನ್ನು ಸಲ್ಲಿಸಲು ಜನವರಿ 23, 2026ರಿಂದ ಈ ಒಂದು ಅರ್ಜಿ ಸಲ್ಲಿಸುವ ಒಂದು ಪ್ರಕ್ರಿಯೆ ಪ್ರಾರಂಭವಾಗ್ತದೆ. ಯಾವಾಗಂದರೆ ಜನವರಿ 23, 2026ರಿಂದ ಫೆಬ್ರವರಿ 25, 2026ರವರೆಗೆ ಈ ಒಂದು ಪರೀಕ್ಷೆಯನ್ನು ಅರ್ಜಿ ಸಲ್ಲಿಸುವ ಕಾಲಾವಧಿಯನ್ನು ನಿಮಗೆ ಕೊಟ್ಟಿರ್ತಾರೆ. ಅಂದರೆ ಎಷ್ಟು, 23ನೇ ತಾರೀಕು ಈ ಒಂದು ಜನವರಿ 23ರಿಂದ ಫೆಬ್ರವರಿ 25. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಒಂದು ಪ್ರವೇಶ ಪರೀಕ್ಷೆ ಯಾವಾಗ ನಡೀತದೆ ಅಂತಂದರೆ ಮಾರ್ಚ್ 15ರಂದು ನಡೀತದೆ. ಪ್ರವೇಶ ಪರೀಕ್ಷೆ, ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮಾರ್ಚ್ 15ರಂದು ನಡೀತದೆ ಮತ್ತು ಅದು ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಈ ಒಂದು ಪರೀಕ್ಷೆ ನಡೀತದೆ. ಮತ್ತು ಅದೇ ರೀತಿಯಾಗಿ ಹಾಲ್ ಟಿಕೆಟನ್ನು ನೀವು ಅಂದರೆ ಮಗುವಿನ ಪ್ರವೇಶ ಪರೀಕ್ಷೆಗೆ ಚೀಟಿಯನ್ನು ನೀವು ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದರೆ ಮಾರ್ಚ್ 1ನೇ ತಾರೀಕು 2026ರಿಂದ ಈ ಒಂದು ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟನ್ನು ನೀವು ಏನು ಮಾಡ್ಕೋಬೋದು, ಡೌನ್ಲೋಡ್ ಮಾಡ್ಕೋಬೋದು. ಅಂದ್ರೇನು, ಮುಂಚಿತವಾಗಿ ಪರೀಕ್ಷೆಗೆ 15 ದಿನದ ಮುಂಚಿತವಾಗಿಯೇ ನೀವು ಈ ಒಂದು ಪ್ರವೇಶ ಪರೀಕ್ಷೆ ಪತ್ರವನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಪ್ರವೇಶ ಪರೀಕ್ಷೆಗೆ ತಮ್ಮ ಅರ್ಹತೆಯನ್ನು ಖಚಿತಪಡಿಸಿಕೊಳ್ಳಲು ಅಭ್ಯರ್ಥಿಗಳು ನಿಯಮಿತವಾಗಿ ಅರ್ಜಿ ಪರಿಶೀಲನಾ ಸ್ಥಿತಿಯನ್ನು ಪರಿಶೀಲಿಸಬೇಕು. ಅಂದ್ರೇನು, ಆ ಮಗು ಈ ಒಂದು ಪರೀಕ್ಷೆಗೆ ಅರ್ಹತೆ ಇದೆ ಇಲ್ಲೋ ಎಂಬುದನ್ನು ಕೂಡ ತಾವುಗಳು ಖಚಿತವನ್ನು ಪಡಿಸ್ಕೋಬೇಕು. ಮತ್ತು ಅದೇ ರೀತಿಯಾಗಿ ಅಂಕಗಳನ್ನು ಏಪ್ರಿಲ್ 10, 2026ರಂದು ಪ್ರಕಟಿಸಲಾಗುವುದು. ಇದರಲ್ಲಿ ಇನ್ನೊಂದು ಮಾಹಿತಿ ಏನಿದೆಪ್ಪ ಅಂತಂದರೆ ಪರೀಕ್ಷೆ ಮುಗಿದ ನಂತರ ರಿಸಲ್ಟ್ ಯಾವಾಗ ಬರುತ್ತದೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಅಂಕಗಳನ್ನು ನಾವು ಅಂದರೆ ಪ್ರಕಟಣೆ ಮಾಡ್ತಾರೆ. ಯಾವಾಗ ಅಂದರೆ ಏಪ್ರಿಲ್ 10ನೇ ತಾರೀಕಿಗೆ ನಿಮಗೆ ಈ ಒಂದು ಪರೀಕ್ಷೆಯ ಅಂಕಗಳನ್ನು ಕೂಡ ಅವ್ರು ಏನು ಮಾಡ್ತಾರೆ, ನಿಮಗೆ ವೆಬ್ಸೈಟ್ನಲ್ಲಿ ತಿಳಿಸಿಕೊಡ್ತಾರೆ. ಇದು ಏನಪ್ಪ ಅಂತಂದರೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಅರ್ಜಿ ಸಲ್ಲಿಸುವ ದಿನಾಂಕ. ಈ ಒಂದು ಮಾಹಿತಿ ತಮಗೆಲ್ಲರಿಗೂ ಉಪಯೋಗ ಆಗಿದೆ ಅನ್ಕೋತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ.